ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತಿನ ದಿನ ಸ್ಟಾಕ್ ಮಾರ್ಕೆಟಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಏನು ನಡೆದಿದೆ ಮತ್ತು ನಾಳೆ ಮಾರ್ಕೆಟ್ ಯಾವ ಥರ ಇರ್ಬೋದು ಅಂತ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಅದ್ರ ಜೊತೆಗೆ ಫ್ರೆಂಡ್ಸ್, ಈ ವೀಕೆಂಡಲ್ಲಿ ತುಂಬಾ ಮಲ್ಟಿಪಲ್ ಅಪ್ಡೇಟ್ಸ್ ಬಂದಿದ್ದಾವೆ. ಆ ಪ್ರತಿಯೊಂದು ಅಪ್ಡೇಟ್ಸ್ನು ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ತುಂಬಾ ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಕೊನೆ ತನಕ ನೋಡಿ, ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ ಇರುತ್ತೆ. ಸೆನ್ಸೆಕ್ಸ್ 112 ಪಾಯಿಂಟ್ಸ್ ಡೌನ್ ಆಗಿ 73,085 ಕ್ಲೋಸ್ ಆಗಿದೆ. ನಿಫ್ಟಿ 5 ಪಾಯಿಂಟ್ಸ್ ಡೌನ್ ಆಗಿ 22,119 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 230 ಪಾಯಿಂಟ್ಸ್ ಡೌನ್ ಆಗಿ 48,114 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಸ್ವಲ್ಪ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ಎಲ್ಲ ಇಂಡಿಸಿಸ್ ಜಸ್ಟ್ ಪಾಯಿಂಟ್ಸ್ ಅಲ್ಲಿ ಮಾತ್ರನೇ ಇವತ್ತು ನೆಗೆಟಿವ್ ಆಗಿ ಕ್ಲೋಸ್ ಆಗಿರೋದು. ಇವತ್ತು ನಿಫ್ಟಿ ಓಪನಿಂಗ್ ಅಲ್ಲಿ ನೋಡ್ಕೊಂಡ್ರೆ ಸ್ವಲ್ಪ ಪಾಸಿಟಿವ್ ಓಪನ್ ಆಯಿತು, ಮತ್ತೆ ಅಲ್ಲಿಂದ ತುಂಬಾನೇ ಸೆಲ್ ಆಫ್ ನಡೀತು ಮಾರ್ಕೆಟ್ ಅಲ್ಲಿ. ಅದರಲ್ಲೂ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಆದರೆ ತುಂಬಾನೇ ಕರೆಕ್ಟ್ ಆದವು. ಆದರೆ ಸೆಕೆಂಡ್ ಹಾಫ್ ಅಲ್ಲಿ ಮಾರ್ಕೆಟ್ ರಿಕವರ್ ಆಗಿ ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಮಿಡ್ ಕ್ಯಾಪ್ಸ್ ಆದರೆ 0.14% ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ಮತ್ತೆ ಸ್ಮಾಲ್ ಕ್ಯಾಪ್ಸ್ ಆದರೆ 0.27% ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಅದೇ ಮಾರ್ಕೆಟ್ ಓಪನಿಂಗ್ ಅಲ್ಲಿ ನೋಡ್ಕೊಂಡ್ರೆ ಈ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ನಿಯರ್ಲಿ 1.5% ಕರೆಕ್ಟ್ ಆಗಿದ್ವು. ಅದರಿಂದನೇ ಮಾರ್ಕೆಟ್ ಓಪನಿಂಗ್ ಅಲ್ಲಿ ನಮ್ಮ ಪೋರ್ಟ್ಫೋಲಿಯೋಸ್ ಎಲ್ಲ ಅಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಆದರೆ ಯಾವಾಗ ಮಾರ್ಕೆಟ್ ರಿವರ್ಸಲ್ ಆಗಿ ಪಾಸಿಟಿವ್ ಆಗಿ ಮೂವ್ ಆಗ್ತಾ ಬಂತೋ ಅವಾಗ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಅಲ್ಲೂ ಕೂಡ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಕಮ್ಮಿ ಆಗಿದೆ. ಅದರಿಂದನೇ ಮಾರ್ಕೆಟ್ ಕ್ಲೋಸಿಂಗ್ ಅಲ್ಲಿ ನಮ್ಮ ಪೋರ್ಟ್ಫೋಲಿಯೋಸ್ ಅಲ್ಲಿ ಅಷ್ಟು ಲಾಸ್ ಕಾಣಲ್ಲ. ಇವತ್ತು ಮಾರ್ಕೆಟ್ ಓಪನಿಂಗ್ ಅಲ್ಲಿ ಅಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ರೀಸನ್ಸ್ ಏನು ಅಂತ ನೋಡ್ಕೊಂಡ್ರೆ, ಒಂದು, ಶುಕ್ರವಾರ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ GDP ಡೇಟಾ ಅಪ್ಡೇಟ್ ಆಯಿತು. ಈ ಡೇಟಾ ನೋಡಿಕೊಂಡ್ರೆ ಪಾಸಿಟಿವ್ಗೆ ಬಂದಿದೆ, ಆದರೆ ಅನಲಿಸ್ಟ್ ಎಸ್ಟಿಮೇಷನ್ಗಿನ್ನ ಸ್ವಲ್ಪ ಬಿಲೋ ಬಂದಿದೆ. ಅದರಿಂದನೂ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಅದಾದಮೇಲೆ ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ಮ್ಯಾನುಫ್ಯಾಕ್ಚರಿಂಗ್ PMI ಡೇಟಾ ಬಂತು. ಈ ಡೇಟಾ ನೋಡಿಕೊಂಡ್ರೆ ಜಾನ್ವರಿ ಮಂತ್ಗಿನ್ನ ಸ್ವಲ್ಪ ಕಮ್ಮಿ ಬಂದಿದೆ, ಇದರಿಂದ ನೆಗೆಟಿವ್ ಆಗಿರ್ಬೋದು. ಇನ್ನು ಮಿಕ್ಕಿರೋ ರೀಸನ್ಸ್ ಏನು ಅಂತ ನೋಡಿಕೊಂಡ್ರೆ, ದಿನ ನಮ್ಮ ಮಾರ್ಕೆಟ್ ನ್ಯೂಸಲ್ಲಿ ಕಾಮನ್ ಆಗಿ ಏನೇನು ರೀಸನ್ಸ್ ಮಾತಾಡ್ಕೊತಿದ್ವೋ ಅದೇ ರೀಸನ್ನಿಂದ ಮತ್ತೆ ಮಾರ್ಕೆಟ್ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಯಾವುದ್ಯಾವುದು ಅಂದರೆ ಡೊನಾಲ್ಡ್ ಟ್ರಂಪ್ ಅವರ ಟ್ಯಾರಿಫ್ ಹೈಕ್ ಈ ರೀಸನ್ನಿಂದ, ಅಥವಾ ವ್ಯಾಲ್ಯೂಷನ್ ಕನ್ಸರ್ನಿಂದ, ಮತ್ತು FII ಸೆಲ್ಲಿಂಗ್ ಪ್ರೆಷರಿಂದ, ಈ ಎಲ್ಲ ರೀಸನ್ಸಿಂದನೂ ಇವತ್ತು ಮಾರ್ಕೆಟ್ ಓಪನಿಂಗಲ್ಲಿ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಮತ್ತು ಸೆಕೆಂಡ್ ಹಾಫಲ್ಲಿ ನಮ್ಮ ಮಾರ್ಕೆಟ್ ರಿವರ್ಸಲ್ ಆಗೋದಕ್ಕೆ ರೀಸನ್ಸ್ ಏನು ಅಂತ ನೋಡಿಕೊಂಡ್ರೆ, ಇವಾಗ ರೀಸೆಂಟ್ ಟೈಮಲ್ಲಿ ತುಂಬಾ ಅನಲಿಸ್ಟ್ ಎಲ್ಲ ಇಂಡಿಯಾ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ತಾ ಬಂದರು. ಕಮಿಂಗ್ ಟೈಮಲ್ಲಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಬೆಟರಾಗಿ ಪರ್ಫಾರ್ಮ್ ಮಾಡುತ್ತೆ ಅಂತ ತುಂಬಾ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದರು. ಅದ್ರ ಜೊತೆಗೆ ಇವತ್ತು ನೋಡಿಕೊಂಡ್ರೆ ಮೋತಿಲಾಲ್ ಓಸ್ವಾಲ್ ಚೇರ್ಮನ್ ಆದ ರಾಮದೇವ್ ಅಗರ್ವಾಲ್ ಅವರು ಒಂದು ಸ್ಟೇಟ್ಮೆಂಟ್ನ ಮಾಡಿದ್ದಾರೆ. ಏನಂತ ಅಂದರೆ, ಇವಾಗ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ರೀಸೆಂಟ್ ಟೈಮಲ್ಲಿ ತುಂಬಾ ಕರೆಕ್ಟ್ ಆಗ್ತಾ ಬಂದಿದೆ. 1 ಮಂತ್, 2 ಮಂತ್, 3 ಮಂತ್, 4 ಮಂತ್, 5 ಮಂತ್ಸ್ವರೆಗೂ ಕರೆಕ್ಟ್ ಆಗ್ತಾ ಬಂದಿದೆ. ಈ ಕರೆಕ್ಷನ್ ಏನಿದೆ ಇದು ಕೊನೆಗೆ ಬರ್ತಾ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಕೊನೆಗೆ ಬರ್ತಾ ಇದೆ ಅಂತ ಅಪ್ಡೇಟ್ ಮಾಡಿದ್ಮೇಲೆ ಅದ್ರ ಜೊತೆಗೆ ವಿ ಶೇಪ್ ರಿಕವರಿ ಇರಲ್ಲ ಅಂತ ಸಹ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಇವಾಗ ಲಾಸ್ಟ್ 1 ಇಯರ್ ಅಲ್ಲಿ ಯಾವ ಥರ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಇತ್ತೋ ಕಂಟಿನ್ಯೂಸ್ ಆಗಿ ದಿನ ಪಾಸಿಟಿವ್ ಆಗಿರೋ ಥರ ಆ ಥರ ವಿ ಶೇಪ್ ರಿಕವರಿ ಇರಲ್ಲ, ಸ್ವಲ್ಪ ಸ್ವಲ್ಪ ಪಾಸಿಟಿವ್ ಆಗಿ ಮೂವ್ ಆಗ್ತಾ ಹೋಗುತ್ತೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದರಿಂದನೇ ಇರ್ಬೋದು ಸೆಕೆಂಡ್ ಹಾಫ್ ಅಲ್ಲಿ ಮಾರ್ಕೆಟ್ ಅಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರ ಜೊತೆಗೆ ಗ್ಲೋಬಲ್ ಮಾರ್ಕೆಟ್ಸ್ ಇಂದ ಯಾವುದೇ ತರ ನೆಗೆಟಿವ್ ಡೇಟಾ ಪಾಯಿಂಟ್ಸ್ ಬಂದಿರಲಿಲ್ಲ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನ ಎಫೆಕ್ಟ್ ಮಾಡೋ ತರ. ಅದರಿಂದ ಸಹ ಮಾರ್ಕೆಟ್ ರಿವರ್ಸಲ್ ಆಗಿರ್ಬೋದು. ಯಾಕಂದ್ರೆ ಇವಾಗ ಮಾರ್ಕೆಟ್ ತುಂಬಾನೇ ಕರೆಕ್ಟ್ ಆಗ್ತಾ ಬಂತಲ್ಲ, ಪ್ರತಿಯೊಬ್ಬ ಇನ್ವೆಸ್ಟರ್ನು ಯಾವುದೇ ತರ ಇನ್ವೆಸ್ಟ್ ಮಾಡದೆ ಜಸ್ಟ್ ಕಾಯ್ತಾ ಇದ್ರು ಪ್ರತಿಯೊಬ್ರು. ಯಾಕಂದ್ರೆ ಮಾರ್ಕೆಟ್ ಯಾವಾಗ ಫಾಲ್ ನಿಲ್ಲುತ್ತೆ ಅವಾಗ ನಾವು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋಣ ಅಂತ ಪ್ರತಿಯೊಬ್ರು ವೆಯ್ಟ್ ಮಾಡ್ತಾ ಇರ್ಬೋದು. ಅದರಿಂದನೇ ಇವತ್ತು FIDI ಡೇಟಾ ನೋಡ್ಕೊಂಡ್ರೆ, ಇವತ್ತು DIs ಮತ್ತೆ ರಿಟೈಲರ್ಸ್ ನೋಡ್ಕೊಂಡ್ರೆ ತುಂಬಾನೇ ಇನ್ವೆಸ್ಟ್ ಮಾಡಿದ್ದಾರೆ. ಈ ರೀಸನ್ ಇಂದ ಸಹ ಇರ್ಬೋದು ಇವತ್ತು ನಮ್ಮ ಮಾರ್ಕೆಟ್ ಒಳಗಡೆ ಇಷ್ಟು ಇನ್ಫ್ಲೋಸ್ ಬಂದಿರೋದಕ್ಕೆ ಕಾರಣ. ನೆಕ್ಸ್ಟ್ ಅದಾದ್ಮೇಲೆ US ಮಾರ್ಕೆಟ್ಸ್ ಬಗ್ಗೆ ಮಾತಾಡ್ಕೊಂಡ್ರೆ, US ಮಾರ್ಕೆಟ್ ನೋಡ್ಕೊಂಡ್ರೆ ಶುಕ್ರವಾರ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಯಾಕಂದ್ರೆ PCE ಇನ್ಫ್ಲೇಷನ್ ಡೇಟಾ ತುಂಬಾನೇ ಪಾಸಿಟಿವ್ ಆಗಿ ಬಂದಿದೆ. ಅದರಿಂದ US ಮಾರ್ಕೆಟ್ ಸಹ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬಾ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್, ಇವತ್ತು ನಿಫ್ಟಿ 50ಯಲ್ಲೇ ಹೆವಿ ವೇಟೇಜ್ ಕಂಪನಿಯಾದ ರಿಲಯನ್ಸ್ ಇಂಡಸ್ಟ್ರೀಸ್ ಇವತ್ತು ನಿಯರ್ಲಿ 3% ವರೆಗೂ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಅದರಿಂದನೇ ಓವರ್ ಆಲ್ ನಿಫ್ಟಿ 50 ಇಂಡೆಕ್ಸ್ ಇವತ್ತು ಅಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿಲ್ಲ. ಮಿಕ್ಕಿರೋ ಕಂಪನೀಸ್ ಎಲ್ಲ ಪಾಸಿಟಿವ್ ಆಗಿ ಇದ್ರೂ ಸಹ ಇವತ್ತು ರಿಲಯನ್ಸ್ ಇಂಡಸ್ಟ್ರೀಸ್ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ರೀಸನ್ ಏನು ಅಂತ ನೋಡ್ಕೊಂಡ್ರೆ, 2022 ಅಲ್ಲಿ ಮೇಕ್ ಇನ್ ಇಂಡಿಯಾ ಭಾಗವಾಗಿ ಒಂದು PLI ಸ್ಕೀಮ್ನ ಅನೌನ್ಸ್ ಮಾಡಿದ್ರು. ಒಂದು ಲಿಥಿಯಂ ಅಯಾನ್ ಬ್ಯಾಟರಿ ಸೆಲ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ ಓಪನ್ ಮಾಡೋದಕ್ಕೋಸ್ಕರ. ಯಾಕಂದ್ರೆ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಿಂದ ಡಿಪೆಂಡೆನ್ಸಿ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಈ ತರ PLI ಸ್ಕೀಮ್ನ ಅನೌನ್ಸ್ ಮಾಡಿದ್ರು. ಈ PLI ಸ್ಕೀಮ್ಸ್ಗೆ 3 ಕಂಪನೀಸ್ ಅಪ್ಲೈ ಮಾಡಿದ್ರು. ಒಂದು ರಿಲಯನ್ಸ್ ಇಂಡಸ್ಟ್ರೀಸ್, ರಾಜೇಶ್ ಎಕ್ಸ್ಪೋರ್ಟ್, ಓಲಾ ಎಲೆಕ್ಟ್ರಿಕ್.
ಈ 3 ಕಂಪನೀಸ್ ಈ ಆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಅದ್ರ ಜೊತೆಗೆ ನೆಕ್ಸ್ಟ್ 2 ಇಯರ್ಸ್ ಅಲ್ಲಿ 25% ಕೆಪಾಸಿಟಿ ಇನ್ಕ್ರೀಸ್ ಮಾಡಬೇಕು, ಮತ್ತೆ ನೆಕ್ಸ್ಟ್ 5 ಇಯರ್ಸ್ ಗೆ 50% ಕೆಪಾಸಿಟಿನ ಇನ್ಕ್ರೀಸ್ ಮಾಡಬೇಕು ಅಂತ ಗೋಲ್ಸ್ ನ ಸಹ ಸೆಟ್ ಮಾಡ್ಕೊಂಡಿದ್ರು. ಆದ್ರೆ ಇದರಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಗೋಲ್ ನ ಅಚೀವ್ ಮಾಡಕ್ಕಾಗ್ಲಿಲ್ಲ. ಅದರಿಂದನೇ ಇವತ್ತು ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರ ಜೊತೆಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಗೆ 125 ಕ್ರೋರ್ಸ್ ಪೆನಾಲ್ಟಿ ಸಹ ಹಾಕಿದ್ದಾರೆ. ಅದರಿಂದನೇ ಇವತ್ತು ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಓಲಾ ಎಲೆಕ್ಟ್ರಿಕ್ ಅವರಾದ್ರೆ ಈ ಬ್ಯಾಟರಿ ಟ್ರಯಲ್ಸ್ ನ ಕಂಪ್ಲೀಟ್ ಮಾಡಿದ್ದಾರೆ, ಮತ್ತೆ ಈ ವರ್ಷದಲ್ಲಿ ಕಮರ್ಷಿಯಲ್ ಪ್ರೊಡಕ್ಷನ್ ನ ಸ್ಟಾರ್ಟ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಈ ರೀಸೆಂಟ್ ಟೈಮ್ ಅಲ್ಲಿ ಈ ಕ್ಯಾಪಿಟಲ್ ಮಾರ್ಕೆಟ್ ಸ್ಟಾಕ್ಸ್ ನೋಡ್ತಾ ಇದೀರಾ, ತುಂಬಾನೇ ಕರೆಕ್ಟ್ ಆಗ್ತಾ ಬರ್ತಾ ಇದಾವೆ. ಯಾವ್ಯಾವ ಅಂದ್ರೆ BSE, ಏಂಜಲ್ ಒನ್, ನುವಾಮಾ ವೆಲ್ತ್ ಮ್ಯಾನೇಜ್ಮೆಂಟ್, ಈ ಕಂಪನೀಸ್ ಎಲ್ಲ ಈ ರೀಸೆಂಟ್ ಟೈಮ್ ಅಲ್ಲಿ ತುಂಬಾನೇ ಕರೆಕ್ಟ್ ಆಗ್ತಾ ಬಂದಿದಾವೆ. ಅದರಲ್ಲಿ ಇವಾಗ BSE ನೋಡ್ಕೊಂಡ್ರೆ ಇವತ್ತು ಸಹ 5% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಏಂಜಲ್ ಒನ್ ನೋಡ್ಕೊಂಡ್ರೆ ನಿಯರ್ಲಿ 8 to 9% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ BSE ನೋಡ್ಕೊಂಡ್ರೆ ಆಲ್ ಟೈಮ್ ಐಸ್ ಇಂದ 30% ಕರೆಕ್ಟ್ ಆಗಿದೆ. ಯಾಕಂದ್ರೆ ರೀಸೆಂಟ್ ಟೈಮ್ ಅಲ್ಲಿ ಗೋಲ್ಡ್ಮನ್ ಸ್ಯಾಕ್ಸ್ ಅವರು ಈ ಕಂಪನಿಯ ಟಾರ್ಗೆಟ್ ಪ್ರೈಸ್ ನ ಕಟ್ ಮಾಡಿದ್ದಾರೆ. ಟಾರ್ಗೆಟ್ ಪ್ರೈಸ್ ನ ಕಟ್ ಮಾಡಿ ನ್ಯೂಟ್ರಲ್ ರೇಟಿಂಗ್ ಕೊಟ್ಟಿದ್ದಾರೆ. ಅದರಿಂದನೇ ರೀಸೆಂಟ್ ಟೈಮ್ ಅಲ್ಲಿ ತುಂಬಾನೇ ಕರೆಕ್ಟ್ ಆಗ್ತಾ ಇರೋದು. ಅದ್ರ ಜೊತೆಗೆ ಈ ಕ್ಯಾಪಿಟಲ್ ಮಾರ್ಕೆಟ್ ಕಂಪನೀಸ್ ಎಲ್ಲ ಯಾಕೆ ಕರೆಕ್ಟ್ ಆಗ್ತಾ ಇದಾವೆ ಅಂದ್ರೆ ರೀಸೆಂಟ್ ಆಗಿ ಸೆಬಿ ಅವರು ಒಂದು ಕನ್ಸಲ್ಟೇಷನ್ ಪೇಪರ್ ನ ರಿಲೀಸ್ ಮಾಡಿದ್ರು ಮಾರ್ಕೆಟ್ ಅಲ್ಲಿ ವಾಲಟಿಲಿಟಿನ ಕಮ್ಮಿ ಮಾಡೋದಕ್ಕೋಸ್ಕರ. ಅದರಿಂದ ಆವರೇಜ್ ಡೈಲಿ ಟರ್ನ್ ಓವರ್ ಅನ್ನೋದು ತುಂಬಾನೇ ಕಮ್ಮಿ ಆಗ್ತಾ ಇದೆ. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಮಾರ್ಕೆಟ್ ಅಲ್ಲಿ ಆಕ್ಟಿವಿಟಿ ಕಮ್ಮಿ ನಡೀತಾ ಇದೆ. ಕ್ಯಾಶ್ ಸೆಗ್ಮೆಂಟ್ ಅಲ್ಲಿ ಆದ್ರೂ, ಆಪ್ಷನ್ ಸೆಗ್ಮೆಂಟ್ ಅಲ್ಲಿ ಆದ್ರೂ, ಯಾವುದೇ ಸೆಗ್ಮೆಂಟ್ ಅಲ್ಲಿ ನೋಡ್ಕೊಂಡ್ರು ಮಾರ್ಕೆಟ್ ಅಲ್ಲಿ ಆಕ್ಟಿವಿಟಿ ಕಮ್ಮಿ ನಡೀತಾ ಇದೆ. ಅದರಿಂದನೇ ಈ ಕಂಪನೀಸ್ ತುಂಬಾನೇ ಕರೆಕ್ಟ್ ಆಗ್ತಾ ಇರೋದು. ಇವಾಗ ಒಂದ್ಸಲ ನೆನಪಿಸ್ಕೊಳ್ಳಿ, ಈ BSE ಕಂಪನಿ 2 ಇಯರ್ಸ್ ಬ್ಯಾಕ್ ಎಲ್ಲಿ ಟ್ರೇಡ್ ಆಗ್ತಾ ಇತ್ತು ಅಂತ ನಿಯರ್ಲಿ ನೋಡ್ಕೊಂಡ್ರೆ 600 ಇಂದ 800 ಆ ಪ್ರೈಸ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ಯಾವಾಗ ಮಾರ್ಕೆಟ್ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದು ಶುರು ಆಯ್ತು, ಅವಾಗ ಈ ಕಂಪನಿ ಕೂಡ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯ್ತು. ಯಾಕಂದ್ರೆ ರಿಟೇಲ್ ಇನ್ವೆಸ್ಟರ್ಸ್ ತುಂಬಾನೇ ಜಾಸ್ತಿ ಬಂದ್ರು ಮಾರ್ಕೆಟ್ ಒಳಗಡೆ. ಅದ್ರ ಜೊತೆಗೆ FIS ಕೂಡ ನಮ್ಮ ಮಾರ್ಕೆಟ್ ಅಲ್ಲಿ ತುಂಬಾನೇ ಇನ್ವೆಸ್ಟ್ ಮಾಡೋದು ಶುರು ಮಾಡಿದ್ರು. ಅದರಿಂದ ಮಾರ್ಕೆಟ್ ಅಲ್ಲಿ ಆಕ್ಟಿವಿಟಿ ಇನ್ಕ್ರೀಸ್ ಆಗಿ ಈ BSE ಕಂಪನಿ ತುಂಬಾನೇ ರ್ಯಾಲಿ ಆಯ್ತು. 800 ಇಂದ 1000 ಬಂದು, 2000 ಬಂತು, 3000, 4000, 5000 ವರೆಗೂ ಹೋಗಿತ್ತು. ಯಾವಾಗ ರೀಸೆಂಟ್ ಟೈಮ್ ಅಲ್ಲಿ ಮಾರ್ಕೆಟ್ ಕರೆಕ್ಟ್ ಆಗ್ತಾ ಬಂತು, ಅವಾಗ ಮಾರ್ಕೆಟ್ ಅಲ್ಲಿ ಆಕ್ಟಿವಿಟಿ ಅನ್ನೋದು ತುಂಬಾನೇ ಕಮ್ಮಿ ಆಗ್ತಾ ಬಂದಿದೆ. ಅದರಿಂದನೇ ಈ ಕ್ಯಾಪಿಟಲ್ ಮಾರ್ಕೆಟ್ ಕಂಪನೀಸ್ ಎಲ್ಲ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರ ಜೊತೆಗೆ ಜೆರಾದ CEO ಆದ ನಿತಿನ್ ಕಾಮತ್ ಅವರು ಸಹ ಇದನ್ನ ಅಪ್ಡೇಟ್ ಮಾಡಿದ್ರು. ನೋಡೋಣ ಕಮಿಂಗ್ ಟೈಮ್ ಅಲ್ಲಿ ಮಾರ್ಕೆಟ್ ಏನಾದ್ರು ಮತ್ತೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಇದ್ರೆ ಈ ಕ್ಯಾಪಿಟಲ್ ಮಾರ್ಕೆಟ್ ಕಂಪನೀಸ್ ಅದೇ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತವಾ ಇಲ್ವಾ ಅಂತ. ಅದ್ರ ಜೊತೆಗೆ ಗೋಲ್ಡ್ಮನ್ ಸ್ಯಾಕ್ಸ್ ಅವರು ಈ BSE ಕಂಪನಿಗೆ ನೆಕ್ಸ್ಟ್ 4 ಇಯರ್ಸ್ ನ EPS ನ ಸಹ ಕಟ್ ಮಾಡಿದ್ದಾರೆ. ನೋಡೋಣ ಕಮಿಂಗ್ ಟೈಮ್ ಅಲ್ಲಿ ಮಾರ್ಕೆಟ್ ಏನಾದ್ರು ರಿಕವರ್ ಆಗ್ತಾ ಈ ಕ್ಯಾಪಿಟಲ್ ಮಾರ್ಕೆಟ್ ಕಂಪನಿ ಸಹ ಪಾಸಿಟಿವ್ ಆಗಿ ಇರ್ತಾವ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಈ ವೀಕೆಂಡ್ಸ್ ಅಲ್ಲಿ ಈ ಫೆಬ್ರವರಿ ಮಂತ್ ಆಟೋ ಸೇಲ್ಸ್ ಡೇಟಾ ಅಪ್ಡೇಟ್ ಆಗಿದೆ. ಮತ್ತೆ ಲಾಸ್ಟ್ ವಿಡಿಯೋದಲ್ಲೇ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ಮಾತಾಡ್ಕೊಂಡಿದ್ವಿ. ಈ ಫೆಬ್ರವರಿ ಮಂತ್ ಪ್ರಿವ್ಯೂ ಆಟೋ ಸೇಲ್ಸ್ ಡೇಟಾ ಅಪ್ಡೇಟ್ ಆಗಿತ್ತು. ಮತ್ತೆ ಲಾಸ್ಟ್ ವಿಡಿಯೋದಲ್ಲೇನೆ ಏನೇನ್ ರೀಸನ್ಸ್ ಇಂದ ಆಟೋ ಸೇಲ್ಸ್ ಡೌನ್ ಆಗ್ತಾ ಇದೆ ಅಂತ ಸಹ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಮತ್ತೆ ಈ ಡೇಟಾ ಅಪ್ಡೇಟ್ ಆದ್ಮೇಲೆ ಇವಾಗ ನೋಡ್ಕೊಂಡ್ರೆ ಆಟೋ ಇಂಡೆಕ್ಸ್ ಆಲ್ ಟೈಮ್ ಐಸ್ ಇಂದ 20% ಕರೆಕ್ಟ್ ಆಗಿದೆ. ಮತ್ತೆ ಈ ಎಲ್ಲಾ ಕಂಪನೀಸ್ ಅಲ್ಲಿ ಯಾವ ಕಂಪನೀಸ್ ಬೆಟರ್ ಆಗಿ ಪರ್ಫಾರ್ಮ್ ಮಾಡಿದಾವೆ ಅಂತ ನೋಡ್ಕೊಂಡ್ರೆ ಒಂದು ಮಹೀಂದ್ರಾ ಅಂಡ್ ಮಹೀಂದ್ರಾ, ಐಷರ್ ಮೋಟರ್ಸ್, ಅಶೋಕ್ ಲೇಲ್ಯಾಂಡ್, TVS ಮೋಟರ್ಸ್. ಇಷ್ಟು ಕಂಪನೀಸ್ ಎಸ್ಟಿಮೇಟೆಡ್ ಗಿನ್ನ ಬೆಟರ್ ಸೇಲ್ಸ್ ವಾಲ್ಯೂಮ್ ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಈ ಕಂಪನೀಸ್ ಎಲ್ಲ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವಾಗ TVS ಮೋಟರ್ಸ್ ಆದ್ರೆ ಓವರ್ ಆಲ್ ಸೇಲ್ಸ್ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಅಲ್ಲಿ 10% ಇನ್ಕ್ರೀಸ್ ಆಗಿದೆ. ಮತ್ತೆ ಎಲೆಕ್ಟ್ರಿಕ್ ವೆಹಿಕಲ್ ಸೇಲ್ಸ್ ನೋಡ್ಕೊಂಡ್ರೆ 34% ಇನ್ಕ್ರೀಸ್ ಆಗಿದೆ. ಮತ್ತೆ ಎಕ್ಸ್ಪೋರ್ಟ್ ನೋಡ್ಕೊಂಡ್ರೆ 26% ಇನ್ಕ್ರೀಸ್ ಆಗಿದೆ. 3 ವೀಲರ್ಸ್ ನೋಡ್ಕೊಂಡ್ರು 14% ಇನ್ಕ್ರೀಸ್ ಆಗಿದೆ. ಓವರ್ ಆಲ್ ಸೇಲ್ಸ್ ನಂಬರ್ಸ್ ಮಾತ್ರ ತುಂಬಾನೇ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಇಂಟರ್ಡೇ ಸೆಷನ್ ಅಲ್ಲಿ ನಿಯರ್ಲಿ 4% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಐಷರ್ ಮೋಟರ್ಸ್ ಇವರು ಸಹ ಎಸ್ಟಿಮೇಟೆಡ್ ಗಿನ್ನ ಬೆಟರ್ ಸೇಲ್ಸ್ ವಾಲ್ಯೂಮ್ ನ ಪೋಸ್ಟ್ ಮಾಡಿದ್ದಾರೆ. ಓವರ್ ಆಲ್ ಸೇಲ್ಸ್ ನೋಡ್ಕೊಂಡ್ರೆ ಇಯರ್ ಆನ್ ಇಯರ್ ಅಲ್ಲಿ 19.4% ಇನ್ಕ್ರೀಸ್ ಆಗಿದೆ. ಮತ್ತೆ ಎಕ್ಸ್ಪೋರ್ಟ್ಸ್ ನೋಡ್ಕೊಂಡ್ರು 23.2% ಇನ್ಕ್ರೀಸ್ ಆಗಿದೆ. ಅಂದ್ರೆ ನಿಯರ್ಲಿ ಡಬಲ್ ಆಗ್ತಾ ಇದೆ. ನೆಕ್ಸ್ಟ್ ಮಹೀಂದ್ರಾ ಅಂಡ್ ಮಹೀಂದ್ರಾ ಇವರು ಅಷ್ಟೇ ಎಸ್ಟಿಮೇಟೆಡ್ ಗಿನ್ನ ಬೆಟರ್ ಸೇಲ್ಸ್ ವಾಲ್ಯೂಮ್ ನ ಪೋಸ್ಟ್ ಮಾಡಿದ್ದಾರೆ. ಟೋಟಲ್ ಆಟೋ ಸೇಲ್ಸ್ ನೋಡ್ಕೊಂಡ್ರೆ 14.8% ಇನ್ಕ್ರೀಸ್ ಆಗಿದೆ. ಮತ್ತೆ ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ ನೋಡ್ಕೊಂಡ್ರೆ 19% ಸೇಲ್ಸ್ ಇನ್ಕ್ರೀಸ್ ಆಗಿದೆ. ಎಕ್ಸ್ಪೋರ್ಟ್ಸ್ ಆದ್ರೆ ನಿಯರ್ಲಿ ಡಬಲ್ ಆಗಿದೆ. ಅದ್ರ ಜೊತೆಗೆ EV ಸೇಲ್ಸ್ ಅಲ್ಲೂ ಒಳ್ಳೆ ಗ್ರೋತ್ ನಂಬರ್ಸ್ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಟ್ರ್ಯಾಕ್ಟರ್ ಸೇಲ್ಸ್ ಅಲ್ಲಿ ನೋಡ್ಕೊಂಡ್ರೆ 18% ವಾಲ್ಯೂಮ್ಸ್ ಇನ್ಕ್ರೀಸ್ ಆಗಿದೆ. ಓವರ್ ಆಲ್ ಮಹೀಂದ್ರಾ ಅಂಡ್ ಮಹೀಂದ್ರಾ ಕಂಪನಿ ಸೇಲ್ಸ್ ವಾಲ್ಯೂಮ್ಸ್ ಮಾತ್ರ ತುಂಬಾನೇ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಟೆಸ್ಲಾ ಕಡೆಯಿಂದ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಇದೆ. ಏನಂತ ಅಂದ್ರೆ ಇವಾಗ ಟೆಸ್ಲಾ ಇಂಡಿಯಾಗೆ ಬರೋದು ಎಲ್ಲರಿಗೂ ಗೊತ್ತೇ ಇದೆ. ಇಂಡಿಯಾದಲ್ಲಿ ಫಸ್ಟ್ ಇವಾಗ ಮುಂಬೈಯಲ್ಲಿ ಶೋರೂಮ್ ನ ಓಪನ್ ಮಾಡಿ ನೆಕ್ಸ್ಟ್ ಅದಾದ್ಮೇಲೆ ಡೆಲ್ಲಿಯಲ್ಲಿ ಶೋರೂಮ್ ನ ಓಪನ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಮುಂಬೈಯಲ್ಲಿ ನೋಡ್ಕೊಂಡ್ರೆ 4000 ಸ್ಕ್ವೇರ್ ಫೀಟ್ ಸ್ಪೇಸ್ ಅಲ್ಲಿ 5 ಇಯರ್ಸ್ ಲೀಸ್ ಗೆ ಸೈನ್ ಮಾಡ್ತಾ ಇದ್ದಾರೆ ಅಂತ ಅಪ್ಡೇಟ್ ಬಂದಿದೆ. ಮತ್ತೆ ಇವಾಗ ಬರ್ಲಿನ್ ಇಂದ
ಕಾರ್ಸ್ನ ಇಂಪೋರ್ಟ್ ಮಾಡಿಕೊಂಡು ಮುಂಬೈಯಲ್ಲಿ ಸೇಲ್ಸ್ನ ಸ್ಟಾರ್ಟ್ ಮಾಡ್ತಾರೆ. ನೋಡಬೇಕು ಕಮಿಂಗ್ ಟೈಮಲ್ಲಿ ಟೆಸ್ಲಾ ಯಾವ ಥರ ಸೇಲ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ. ಒಂದು ವೇಳೆ ಈ ಟೆಸ್ಲಾ ಕಾರ್ಸ್ಗೆ ಏನಾದರೂ ಇಂಡಿಯಾದಲ್ಲಿ ಸ್ಟ್ರಾಂಗ್ ಡಿಮ್ಯಾಂಡ್ ಏನಾದರೂ ಕಾಣಿಸಿದ್ರು ಅಂದರೆ ಕಮಿಂಗ್ ಟೈಮಲ್ಲಿ ಟೆಸ್ಲಾದವರು ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ ಓಪನ್ ಮಾಡೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಅದ್ರ ಜೊತೆಗೆ ಇಂಡಿಯಾದಲ್ಲಿ ಇವರು ಯಾವ ಪ್ರೈಸ್ ಅಲ್ಲಿ ಕಾರ್ಸ್ನ ತರ್ತಾರೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡೋಣ ಫಸ್ಟ್ ಇವಾಗ ಟೆಸ್ಲಾ ಕಾರ್ಸ್ ಏನಾದ್ರು ಇಂಡಿಯಾದಲ್ಲಿ ಸೇಲ್ ಆದ್ರೆ ಯಾವ ತರ ಸೇಲ್ಸ್ ವಾಲ್ಯೂಮ್ ನ ಇವರು ಪೋಸ್ಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಇವತ್ತು ಓಲಾ ಕಂಪನಿ ನೋಡಿದ್ರ ನಿಯರ್ಲಿ 3% ವರೆಗೂ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಇವಾಗ ನೋಡ್ಕೊಂಡ್ರೆ IPO ಪ್ರೈಸ್ಗಿನ್ನ ನಿಯರ್ಲಿ 15% ವರೆಗೂ ಕರೆಕ್ಟ್ ಆಗಿದೆ. ಮತ್ತೆ ಆಲ್ ಟೈಮ್ ಐಸ್ ಇಂದ ನೋಡ್ಕೊಂಡ್ರೆ ಎಬೋ 60% ಕರೆಕ್ಟ್ ಆಗಿದೆ. ಮತ್ತೆ ಇವತ್ತು ಸೆಕೆಂಡ್ ರೌಂಡ್ ಆಫ್ ಲೇ ಆಫ್ಸ್ ಬಗ್ಗೆ ಅಪ್ಡೇಟ್ ಬಂದಿದೆ. ನಿಯರ್ಲಿ 1400 ಇಂದ 1500 ಎಂಪ್ಲಾಯೀಸ್ ನ ಜಾಬ್ ಕಟ್ ಮಾಡ್ತಾ ಇದಾರೆ ಅಂತ ಅಪ್ಡೇಟ್ ಬಂದಿದೆ. ಅದ್ರ ಜೊತೆಗೆ ಇನ್ನೊಂದು ಅಪ್ಡೇಟ್ ಬಂದಿದೆ. ಇವಾಗ ರೀಸೆಂಟ್ ಟೈಮಲ್ಲಿ ನೋಡ್ಕೊಂಡ್ರೆ ಈ ಓಲಾ CEO ಆದ ಭವಿಷ್ ಅಗರ್ವಾಲ್ ಅವರು ನಿಯರ್ಲಿ 4000 ಸ್ಟೋರ್ಸ್ ನ ಓಪನ್ ಮಾಡಿದ್ದಾರೆ ವಿತಿನ್ 15 ಡೇಸ್ ಅಲ್ಲಿ ಅಂತ ಅಪ್ಡೇಟ್ ಬಂದಿತ್ತಲ್ಲ ಡಿಸೆಂಬರ್ ಮಂತ್ ಅಲ್ಲಿ. ಇವಾಗ ಶೋರೂಮ್ಸ್ ಏನೋ ತುಂಬಾನೇ ಓಪನ್ ಆಗಿದಾವೆ, ಆದ್ರೆ ಸೇಲ್ಸ್ ನೋಡ್ಕೊಂಡ್ರೆ ಅಷ್ಟಾಗಿಲ್ಲ ಅಂತ ಅಪ್ಡೇಟ್ ಬಂದಿದೆ. ಈ ಓವರ್ ಆಲ್ ರೀಸನ್ಸ್ ಇಂದ ಇವತ್ತು ನಿಯರ್ಲಿ 3% ವರೆಗೂ ಕರೆಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಟಾಟಾ ಮ್ಯೂಚುವಲ್ ಫಂಡ್ಸ್ ಇಂದ ಒಂದು ಮರ್ಜರ್ ಬಗ್ಗೆ ಅಪ್ಡೇಟ್ ಬಂದಿದೆ. ಫ್ರೆಂಡ್ಸ್, ನೀವ್ ಯಾರಾದ್ರೂ ಟಾಟಾ ಕ್ವಾಂಟ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಏನಂತ ಅಂದ್ರೆ ಇವಾಗ ಟಾಟಾ ಕ್ವಾಂಟ್ ಫಂಡ್ ಇದೆ ಅಲ್ಲ, ಈ ಟಾಟಾ ಕ್ವಾಂಟ್ ಫಂಡ್ ನ ಟಾಟಾ ಫ್ಲೆಕ್ಸಿ ಫಂಡ್ಗೆ ಮರ್ಜ್ ಮಾಡ್ತಾ ಇದ್ದಾರೆ. ಇದಕ್ಕೆ ಎಫೆಕ್ಟಿವ್ ಡೇಟ್ ಬಂದು ಮಾರ್ಚ್ 21 ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಈ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿರೋ ಇನ್ವೆಸ್ಟರ್ಸ್ಗೆ ಏನಾದ್ರು ಈ ಮರ್ಜರ್ ಇಷ್ಟ ಆಗ್ಲಿಲ್ಲ ಅಂತ ಅಂದ್ರೆ ಮಾರ್ಚ್ 20 ಒಳಗಡೆ ನೀವು ಸ್ವಿಚ್ ಆದ್ರೂ ಆಗ್ಬೋದು ಅಥವಾ ಆ ಮ್ಯೂಚುವಲ್ ಫಂಡ್ ಇಂದ ಎಕ್ಸಿಟ್ ಆದ್ರೂ ಆಗ್ಬೋದು. ಆದ್ರೆ ನಿಮ್ಗೆ ಯಾವುದೇ ತರ ಎಕ್ಸಿಟ್ ಲೋಡ್ ನ ಚಾರ್ಜ್ ಮಾಡಲ್ಲ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಈ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ನಿಮ್ಗೆ ಏನಾದ್ರೂ ಸಿಪ್ಸ್ ಅಥವಾ SWP ಇದ್ರೆ ಅದೇ ತರ ಕಂಟಿನ್ಯೂ ಆಗುತ್ತೆ ಅಂತ ಸಹ ಹೇಳಿದ್ದಾರೆ. ನೆಕ್ಸ್ಟ್ ಅದಾನಿ ವಿಲ್ಮಾರ್ ಜೆಫ್ರೀಸ್ ಅವರಾದ್ರೆ ಈ ಅದಾನಿ ವಿಲ್ಮಾರ್ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 51% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಇವಾಗ ಮಾರ್ಕೆಟ್ ನೋಡ್ಕೊಂಡ್ರೆ ತುಂಬಾನೇ ಕರೆಕ್ಟ್ ಆಗಿದೆ, ಅದರಿಂದ ಈ ಕಂಪನಿ ತುಂಬಾನೇ ಅಟ್ರಾಕ್ಟಿವ್ ವ್ಯಾಲ್ಯೂಯೇಷನ್ಸ್ ಅಲ್ಲಿ ಇದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ 3 ಇಯರ್ಸ್ ಅಲ್ಲಿ 20% CAGR ಅಲ್ಲಿ ಸಹ ಗ್ರೋ ಆಗ್ತಾರೆ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಇವಾಗ ಅದಾನಿ ವಿಲ್ಮಾರ್ಗ್ ನೋಡ್ಕೊಂಡ್ರೆ ಕಮಿಂಗ್ ಟೈಮಲ್ಲಿ ಈ ಕಂಪನಿ ಹೆಸರು ಚೇಂಜ್ ಆಗ್ತಾ ಇದೆ. ಆದರೆ ಈ ಕಂಪನಿ ಹೆಸರು ಚೇಂಜ್ ಆಗೋದ್ರಿಂದ ಸಹ ಬಿಸ್ನೆಸ್ಗೆ ಮಾತ್ರ ಯಾವುದೇ ಥರ ಪ್ರಾಬ್ಲಮ್ ಇರೋದಿಲ್ಲ ಅಂತ ಸಹ ಹೇಳಿದ್ದಾರೆ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋ ಅಲ್ಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.